ದಿನ 71 ಬೆಳಗ್ಗೆ 6:30. Bro, thank you for waking me up. I just saw this car and I got fainted. Check this out, guys. Oh my god, this is Mustang. ಇದು ಯಾವ ಕಡೆಯಿಂದ ಮಸ್ಟ್ಯಾಂಗ್ ತರ ಕಾಣುತ್ತೆ ಗುರು? ದಿಸ್ ಇಸ್ ಲ್ಯಾಂಬೋರ್ಗಿನಿ ಮಸ್ಟ್ಯಾಂಗ್. ಪ್ರಪಂಚದ ಮೋಸ್ಟ್ ಬ್ಯೂಟಿಫುಲಿ ಮಾಡಿಫೈಡ್ ಮಸ್ಟ್ಯಾಂಗ್ ಅಂತ ಇದೆ ಗುರು. ಇದನ್ನ ನೋಡ್ಬಿಟ್ರೆ ನಂಗೆ ತಲೆ ಕೆಟ್ಟೋಗ್ಬಿಡ್ತು. ಇನ್ ವಾಟ್ ವರ್ಡ್ ಇಸ್ ಕಾಲ್ಡ್ ಮಸ್ಟ್ಯಾಂಗ್? ಆಕ್ಚುಲಿ ಗೈಸ್, ಈ ಕಾರ್ ಬಗ್ಗೆ ನಾವು ವಿಡಿಯೋ ಮುಂಚೆ ಮಾಡಿದ್ವಿ, ಬಟ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಶೇಪ್ ಅಲ್ಲಿ ಇತ್ತು. ಬಟ್ ಇವಾಗ ನೋಡ್ಗುರು ಇದು, ಓ ಮೈ ಗಾಡ್. ಮಸ್ಟ್ಯಾಂಗ್ ಫ್ಯಾನ್ಸ್ ಇಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಮಸ್ಟ್ಯಾಂಗ್ ಫ್ಯಾನ್ಸ್ ಶೇರ್ ಕೂಡ ಮಾಡಿ. ಇದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ಮಾತಾಡೋಣ. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಹೇಳಬೇಕು. ಇದು ಆಕ್ಚುಲಿ ಫಾರ್ಡ್ ಮಸ್ಟ್ಯಾಂಗ್ 5 ಲೀಟರ್ V8 ಇಂಜಿನ್. ಇದು ನೋಡ್ರೆ ಗೊತ್ತಾಗ್ತಿದೆ ನಿಮಗೆ ಇದು ಕಂಪ್ಲೀಟ್ಲಿ ಮಾಡಿಫೈಡ್ ಅಂತ. ಬಟ್ ಇಂಜಿನ್ ಏನು ಟ್ಯೂನ್ ಮಾಡಿಲ್ಲ, ಓನ್ಲಿ ಎಕ್ಸ್ಟೀರಿಯರ್ ಮತ್ತೆ ಇಂಟೀರಿಯರ್ ಮಾತ್ರ ಟ್ಯೂನ್ ಮಾಡಿರೋದು. ಅಂಡ್ ಚೆಕ್ ದಿಸ್ ಔಟ್. ಈ ತರ ಸಿಸರ್ ಡೋರ್ಸ್ ನೀವು ನಮ್ಮ ಪ್ರಕಾರ ಯಾವ ಒಂದು ಮಸ್ಟ್ಯಾಂಗ್ ಅಲ್ಲಿ ಕೂಡ ನೋಡಿರ್ಲಿಕ್ಕಿಲ್ಲ. ಬಟ್ ಜೊತೆಗೆ ಇನ್ನೂ ಲಾಟ್ ಆಫ್ ಕಿದಿ ಪಡಿದೆ. ಡೋರ್ಸ್ ನಾವು ಕ್ಲೋಸ್ ಮಾಡೋದು ಹೆಂಗೆ ಅಂತಂದ್ರೆ, ಈಗ ಈ ತರ ಕೆಳಗಡೆ ತೆಗೆದ್ಬಿಟ್ಟು ಈ ತರ ಪುಷ್ ಮಾಡಬೇಕು. ನಾವು ಚೆಕ್ ದ ಬ್ಯೂಟಿ ಆಫ್ ದಿಸ್ ಮಸ್ಟ್ಯಾಂಗ್ ಗೈಸ್. ಇದೊಂದು ಕ್ರೇಜಿ. ಈ ಓನರ್ ಈ ಗಾಡಿಗಿಂತ ಈ ಮಾಡಿಫಿಕೇಶನ್ ಮಾಡಿ ಜಾಸ್ತಿ ಕಾಸು ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಬನ್ನಿ, ಇಲ್ಲಿ ಇದು ಕಂಪ್ಲೀಟ್ಲಿ ಮಾಡಿಫೈಡ್ ಆಯ್ತಾ. ಮುಂದ್ಗಡೆಯಿಂದ ಹಿಡಿದು ಹಿಂದ್ಗಡೆ ಕಂಪ್ಲೀಟ್ಲಿ ಮಾಡಿಫೈಡ್. ನೀವು ಅಲ್ಲಿ ಹೊಸ ಒಂದು ಫ್ರಂಟ್ ಲಿಪ್ ಕೂಡ ನೋಡಬಹುದು. ಅಂಡ್ ಈ ಗ್ರಿಲ್ಸ್ ಇದೆಯಲ್ಲ, ಈ ಗ್ರಿಲ್ಸ್ ಕೂಡ ಕಂಪ್ಲೀಟ್ಲಿ ಮಾಡಿಫೈಡ್. ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಈ ಗ್ರಿಲ್ಸ್ ಮಾತ್ರ. ಬೇಸಿಕಲಿ ಗೈಸ್, ಈ ಬಾಡಿ ಕಿಟ್ ಏನ್ ಕಾಣ್ತಿದೆಯಲ್ಲ, ಇದೆಲ್ಲ UK ಇಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಅಂಡ್ ಇವನ್ ನೀವು ಫ್ರಂಟ್ ಕೂಡ ನೋಡಬಹುದು. ನೀವು ಇಲ್ಲಿ ಫೆಂಡರ್ ಎಲ್ಲ ಹಾಕಿದ್ದಾರೆ. ಇದನ್ನ ಆಕ್ಚುಲಿ ಬಾಡಿನ ತುಂಬಾ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂಡ್ ಎಕ್ಸ್ಟೆಂಡ್ ಮಾಡಿದಾಗ ಈ ವೀಲ್ ಹಿಂದ್ಗಡೆ ಕೂಡ ಸ್ಪೇಸ್ ಹಾಕಿದ್ದಾರೆ, ಸೊ ದಟ್ ವೀಲ್ ಕೂಡ ಹೊರಗಡೆ ಬರ್ಬೇಕಂತ. ಆಕ್ಚುಲಿ ಈ ಒಂದು ಸೈಡ್ ಸ್ಲೋಟ್ ಕೂಡ ಮಾಡಿಫೈಡ್. ಅಂಡ್ ನನಗೆ ಇಷ್ಟ ಆಗಿದೆ ಅಂತಂದ್ರೆ ಈ ಬ್ಯಾಕ್ ನ ಒಂದು ವ್ಯೂ ಗುರು, ಎಷ್ಟೊಂದು ಸೈಕ ಕಾಣುತ್ತಲ್ಲ. ಐ ಆಮ್ ನಾಟ್ ಗೋನಾ ಸರ್ಪ್ರೈಸ್ ಇಫ್ ದ ಮಸ್ಟ್ಯಾಂಗ್ ಯೂಸಸ್ ದ ಸೇಮ್ ಐಡಿಯಾ ಫಾರ್ ದೇರ್ ಫ್ಯೂಚರ್ ಮಸ್ಟ್ಯಾಂಗ್ಸ್. ಆಕ್ಚುಲಿ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಮಸ್ಟ್ಯಾಂಗ್. ಲಿಟ್ರಲಿ ಈ ಒಂದು ಬಾಡಿ ಕಿಟ್ ಇಂದ ಈ ಮಸ್ಟ್ಯಾಂಗ್ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತಂದ್ರೆ ಜಸ್ಟ್ ಸೊ ಅಮೇಸಿಂಗ್. ಬಟ್ ಚೆಕ್ ದಿಸ್ ಔಟ್. ಇಲ್ಲಿ ನೋಡಿ, ಈ ಸ್ಪಾಲರ್ ನೋಡಿ. ಈ ಸ್ಪಾಲರ್ ಎಷ್ಟು ಹೆವಿ ಇದೆ ಅಂತಂದ್ರೆ, ಲಿಟ್ರಲಿ ಐ ಹ್ಯಾವ್ ನಾಟ್ ಸೀನ್ ಸಚ್ ಎ ಹ್ಯೂಜ್ ಸ್ಪಾಲರ್. ಆಬ್ವಿಯಸ್ಲಿ ಇದು ಒಂದು ಮಾಡಿಫೈಡ್ ಸ್ಪಾಲರ್, ಬಟ್ ಸ್ಟಿಲ್ ಫಾರ್ ಎ ಮಸ್ಟ್ಯಾಂಗ್ ಇಟ್ಸ್ ಸೋ ಹ್ಯೂಜ್. ಆಕ್ಚುಲಿ ಈ ಒಂದು ಸ್ಪಾಲರ್ ಎಷ್ಟು ಹೆವಿ ಇದೆ ಅಂತಂದ್ರೆ, ಅಲ್ಲಿ ಶೋ ಆಯ್ತಾ, ಇಲ್ಲಿ ನೋಡಿ. ಇಲ್ಲಿ ಐ ಕಾಂಟ್ ರಿಯಲಿ ಲಿಫ್ಟ್ ಇಟ್ ಸೀರಿಯಸ್ಲಿ. ಈ ಬೂಟ್ ನ ತೆಗೆಯಕ್ಕೆ ಆಗಲ್ಲ, ಅಷ್ಟೊಂದು ಹೆವಿ ಇದೆ ಗುರು ಈ ಸ್ಪಾಲರ್ ಮಾತ್ರ. ಐ ಡೋಂಟ್ ನೋ, ಮೇ ಬಿ ಅರೌಂಡ್ ಲೈಕ್ 40-50 kg. ಮೇ ಬಿ ಐ ಆಮ್ ನಾಟ್ ಶೂರ್. ಬಟ್ ಬಟ್ ಇದೆಲ್ಲ ಏನು ಕಾಮನ್ ಫೈಬರ್ ಅಲ್ಲ, ಇದೆಲ್ಲ ಫೈಬರ್ ಬಾಡಿ ವಿತ್ ಪೇಂಟ್ ಮಾಡಿದ್ದಾರೆ. ಅಂಡ್ ಚೆಕ್ ದ ಎಕ್ಸಾಸ್ಟ್ ಗೈಸ್. ಇದೊಂಥರ ನಿಮ್ಗೆ ಉರುಸ್ ಎಕ್ಸಾಸ್ಟ್ ತರ ಕಾಣ್ತಿಲ್ವಾ? ಅಂಡ್ ಈವನ್ ಹೇರ್ ಡಿಫ್ಯೂಸರ್ ಕೂಡ ಕಂಪ್ಲೀಟ್ಲಿ ಮಾಡಿಫೈಡ್. ಬ್ರೋ, ದಿಸ್ ಈಸ್ ಒನ್ ಆಫ್ ದ ಸಿಕ್ಕೆಸ್ಟ್ ಮಾಡಿಫೈಡ್ ಮಸ್ಟ್ಯಾಂಗ್ ಮ್ಯಾನ್. So awesome. So he's Mr. Hamad Deadpool and he's the proud owner of this beautiful Mustang, man. That's right. First tell me, how did you get this idea of making this Mustang into the beast? So basically what really made me get this is because I have followed the guy on Instagram who's based in Dubai. He also owns a Mustang, but a convertible one. There are only 2 Mustang in Dubai with the scissor doors. Yeah. And you know what? Your man has made video with both of them. That's right. Yeah, bro, that's amazing. Actually, I really appreciate. He has spent a lot of money, energy, time. On turning this beast into a monster. Yeah. And guys, ಇಲ್ಲಿ ಮುಂದೆ ಬಂದು ನೋಡಿದ್ರೆ ನೀವು, ಇವನ್ ಹುಡ್ ಅಲ್ಲಿ ನೋಡಿ ನೀವು. Yeah. Before it was not transparent, but Yes. ಈಗ ಇದನ್ನ ಟ್ರಾನ್ಸ್ಪರೆಂಟ್ ಕೂಡ ಮಾಡಿದ್ದಾರೆ. It's a glass. Basically, it's a glass. The glass, or I think it's a acrylic, bro. Yeah, and you can see basically everything what's inside it, like the engine. You can open the hood and let's open the hood. You can, yeah. So guys, like ಮಾಡಿ. ಈ ತರ ಮಸ್ಟ್ಯಾಂಗ್ ನೀವು ನೋಡಿದ್ರಾ? ಕಮೆಂಟ್ ಮಾಡಿ. I think it's going to be hot. It is very hot actually, I believe. Oh, it is hot. It's hot? Yeah. Oh my god. No, close it. Yeah. So guys, ತುಂಬಾ hot ಇದೆ, so open ಮಾಡಕ್ಕಾಗಲ್ಲ. Where did you get this kit from? I actually got this kit from a Robot Craftsman website, which is basically like in Europe, but they have one in the UK. Okay, so would you mind telling me how much it cost? Just give a ballpark figure, like ಎಷ್ಟು ಆಯ್ತು ಇದಕ್ಕೆಲ್ಲ ಟೋಟಲ್ ಆಗಿ ಇದನ್ನ ಮಾಡಿಫೈ ಮಾಡಕ್ಕೆ ಎಷ್ಟಾಗಿದೆ ಖರ್ಚು? So if it's the kit itself, it cost me around 20,000 dirhams. Okay. And to basically get this done here in UAE. From the cost of the kit to ship here and to modify it to the labor, everything. So total wise, you could save around 50 or 60k. Wow, wow, that is a huge amount, man. Yes. So guys, basically ಈ ಕಿಟ್ ನ UK ಇಂದ ತರಿಸೋಕೆ, ಆಮೇಲೆ ಶಿಪ್ಪಿಂಗ್ ಗೆ
ಆಮೇಲೆ ಲೇಬರ್ಗೆ ಟೋಟಲ್ ಆಗಿ 12.5 ಲಕ್ಷ ಖರ್ಚಾಗಿದೆ ಆಕ್ಚುಲಿ. ಎವ್ರಿ ಸಿಂಗಲ್ ಪೆನ್ನಿ ವರ್ತ್ ಬ್ರೋ. ಚೆಕ್ ಔಟ್ ದಿಸ್ ಮಾನ್ಸ್ಟರ್ ಮ್ಯಾನ್, ಲೈಕ್ ಇಟ್ ಲುಕ್ ಸೋ ಬ್ಯೂಟಿಫುಲ್ ಗೈಸ್. ಅಂಡ್ ಈವನ್ ಎಕ್ಸಾಸ್ಟ್ ಕೇಳಿದ್ರೆ, ಎಕ್ಸಾಸ್ಟ್ ಈಸ್ ಜಸ್ಟ್ ಔಟ್ ಆಫ್ ದ ವರ್ಲ್ಡ್ ಬ್ರೋ. Yeah, sure. ಎಕ್ಸಾಸ್ಟ್ ಕೇಳಿ ಗಾಯ್ಸ್ ಇದ್ರದ್ದು. ವಾವ್, ಒಳ್ಳೆ ಉರು ಸರ ಕಾಣುತ್ತೆ. That is amazing, man. ಈ ಕಲರ್ ಕಾಣಿಸ್ತಲ್ಲ ನಿಮಗೆ, ಇದು ಆಕ್ಚುಲಿ ರೂಬಿ ರೆಡ್ ಅಂತ ಕರೀತಾರೆ. ಸೊ ದ ರೀಸನ್ ಬಿಹೈಂಡ್ ದಿಸ್ ಕಲರ್ ಈಸ್, ಈ ಓನರ್ ಏನಿದಾರಲ್ಲ, ಈಸ್ ಎ ಬಿಗ್ ಫ್ಯಾನ್ ಆಫ್ ಡೆಡ್ ಪೂಲ್. ಸೊ ಡೆಡ್ ಪೂಲ್ ಕಲರ್ ಇದೆ, ಬೇಕಾದ್ರೆ ನೀವು ಬರ್ಬೋದು ಇಲ್ಲಿ. ಸೊ ನೋಡಿ, ಇಲ್ಲಿ ಹಿಂದ್ಗಡೆ ಕೂಡ ನಿಮಗೆ ಡೆಡ್ ಪೂಲ್ದು ಲೋಗೋ ಕಾಣುತ್ತೆ. ಸೊ ಮುಂಚೆ ಆಕ್ಚುಲಿ ಈ ಕಾರ್ದು ಕಂಪ್ಲೀಟ್ ಡೆಡ್ ಪೂಲ್ ಕ್ಯಾರೆಕ್ಟರ್ ಇಮೇಜ್ ಇತ್ತು ಇದ್ರ ಮೇಲೆ. ಈಗ ಅದನ್ನ ತೆಗೆಸ್ಬಿಟ್ಟು ಜಸ್ಟ್ ರೂಬಿ ರೆಡ್ ಹಾಕಿದ್ದಾರೆ. ದಿಸ್ ಇಸ್ ಅಮೇಜಿಂಗ್. ಅಂಡ್ ಒಳಗಡೆ ಬಂತಂದ್ರೆ, ಒಳಗಡೆ ಕೂಡ ಕಂಪ್ಲೀಟ್ಲಿ ನಿಮಗೆ ಎಲ್ಲ ಕಡೆ ಕೂಡ ಕಂಪ್ಲೀಟ್ಲಿ ರೆಡ್ ಕಲರ್ ಕಾಣುತ್ತೆ ನಿಮಗೆ. ಈವನ್ ಸ್ಟೇರಿಂಗ್ ಅಲ್ಲೂ ರೆಡ್ ಕಲರ್, ಇವೆಲ್ಲ ರೆಡ್ ಕಲರ್ ಇದೆ. ಅಂಡ್ ಸ್ಟೇರಿಂಗ್ ಅಲ್ಲಿ ಕಾಮನ್ ಫೈಬರ್ ಹಾಕಿದ್ದಾರೆ. ದಟ್ಸ್ ಅಮೇಜಿಂಗ್ ಬ್ರೋ. ಸೊ ದಿಸ್ ಇಸ್ ಅಗೇನ್ ಮಾಡಿಫೈಡ್ ಒನ್, ರೈಟ್? Yep. Obviously you won't get a carbon fiber steering on any normal Mustang. Exactly. Stock Mustang. ಇವೆಲ್ಲ ಸಿಗುತ್ತೆ ಆನ್ಲೈನ್ ಬ್ರೋ. ಆಲ್ ದಿಸ್ ಕಿಟ್ ಅವೈಲೇಬಲ್ ಆನ್ಲೈನ್ ಆರ್ ವಾಟ್? Online, yeah. ಸೊ ನಿಮ್ಮ ಹತ್ರ ಯಾವ್ದೇ ಮಸ್ಟ್ಯಾಂಗ್ ಇದ್ರು ಕೂಡ, ಮಸ್ಟ್ಯಾಂಗ್ ಆಲ್ಮೋಸ್ಟ್ ಕಿಟ್ ಗಳೆಲ್ಲ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ. ಚೆಕ್ ದಿಸ್ ಔಟ್, ಇಟ್ ಹ್ಯಾಸ್ ಸ್ಟಾರ್ ಲೈಟ್ ಗೈಸ್. You can turn on the light, color It comes with the Mustang logo in the middle as well. Yeah, Mustang logo. How do you do it? It comes by itself. Oh, okay, Yeah. okay. Wow, man. So crazy. So 12.5 ಲಕ್ಷ ಕೊಟ್ಬಿಟ್ಟು ಈ ಕಿಟ್ನ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಇಟ್ ಶುಡ್ ಬಿ ಗುಡ್. ಡೆಫಿನೆಟ್ಲಿ ಈ ಡೋರ್ ಒಂದು ಒನ್ ಆಫ್ ದ ಐ ಕ್ಯಾಚಿಂಗ್ ಫ್ಯಾಕ್ಟರ್ ಆಕ್ಚುಲಿ. ಈ ತರ ಮೊದಲ ಕಾರಿಗೆ ಈ ತರ ಸಿಸರ್ ಡೋರ್ಸ್ ಯಾವ ತರ ಸೂಟ್ ಆಗುತ್ತೆ ಅಂತ ನೀವು ಸ್ವಲ್ಪ ಜನ ಕೇಳ್ಬೋದು, ಬಟ್ it's working out, so there is no problem. So the cost of the door itself is around 5,250. So 1.5 ಲಕ್ಷ, ಅದಕ್ಕೆ 1.5 ಲಕ್ಷ, ಇದಕ್ಕೆ 12 ಲಕ್ಷ. ಸೊ ಈ ಕಾರ್ನ ಟೋಟಲ್ ಎಕ್ಸ್ಟೀರಿಯರ್ ಮತ್ತೆ ಇಂಟೀರಿಯರ್ ನ ಮಾಡಿಫಿಕೇಶನ್ ಮಾಡಕ್ಕೆ ಆಗಿರೋ ಒಂದು ಮೊತ್ತ ಅರೌಂಡ್ 16 ಲಕ್ಷ ರೂಪಾಯಿಗಳು. ಈ ತರ ಕಾರ್ನ ನೀವೇನಾದ್ರೂ ಇಂಡಿಯಾದ ತಗೊಂಡ್ಬಿಟ್ರೆ ಡೆಫಿನೆಟ್ಲಿ, ಇವನ್ ಲ್ಯಾಂಬೋಗಿನಿ ಹೋಗ್ತಿರೋ ಕೂಡ ನಿಮ್ಮ ಲ್ಯಾಂಬೋಗಿನಿ ಬಿಟ್ಬಿಟ್ಟು ನಿಮ್ಮ ಕಾರ್ನ ನೋಡ್ತಾರೆ. Okay, does it have this hydraulic lift? I don't think so. No, it doesn't. ಸೊ ನಿಮ್ಗೆ ಅರೌಂಡ್ ಒಂದು 10 ಸೆಂಟಿಮೀಟರ್ ಸಿಗುತ್ತೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್. ತುಂಬಾ ಬಿಸಿದೆ. ಐ ಥಿಂಕ್ ವಿ ಶುಡ್ ಪಾರ್ಕ್ ದ ಕಾರ್ ದೇರ್, ಇಟ್ ಇನ್ ದ ಶಾಡೋ ಬ್ರೋ. ಈ ತರ ಓಡ್ಕೊಂಡು ಹೋಗ್ಬೇಕು ಗಾಡಿನ. ದಿಸ್ ಇಸ್ ಕ್ರೇಜಿ ಬ್ರೋ, ಕ್ರೇಜಿ. ಹಂಗೆ ಗುರು, ಡೆಡ್ ಪೂಲ್ ಮಸ್ಟ್ಯಾಂಗ್. ನಾಟ್ ಲೈಯಿಂಗ್, ಮಸ್ಟ್ಯಾಂಗ್ ವಾಸ್ ಒನ್ ಆಫ್ ಮೈ ಡ್ರೀಮ್ ಕಾರ್ಸ್ ಆಕ್ಚುಲಿ. ಬ್ಯಾಕ್ ಇನ್ ಇಂಡಿಯಾ ಲಿಟರಲಿ ನನಗೆ ಮಸ್ಟ್ಯಾಂಗ್ ಅಂದ್ರೆ ಬಹಳ ಇಷ್ಟ ಆಕ್ಚುಲಿ. ಇಂಡಿಯಾದಲ್ಲಿ ಇಲ್ಲಿ ಕೂಡ ಮಸ್ಟ್ಯಾಂಗಿಗೆ ತುಂಬಾನೇ ಒಂದು ಬೆಲೆ ಇದೆ, ತುಂಬಾನೇ ಗೌರವ ಇದೆ, ತುಂಬಾನೇ ಫ್ಯಾನ್ಸ್ ಗಳಿದ್ದಾರೆ. 69 ಇಂದ ಕೂಡ ಮಸ್ಟ್ಯಾಂಗ್ ಬಗ್ಗೆ ಅಷ್ಟೇ ದೊಡ್ಡ ಫ್ಯಾನ್ ಗಳಿದ್ದಾರೆ. ಇವನ್ ಕ್ಲಾಸಿಕ್ ಮಸ್ಟ್ಯಾಂಗ್ ಗಳನ್ನ ಮೂವಿಲೂ ಕೂಡ ಯೂಸ್ ಮಾಡ್ತಾರೆ. ಅಂಡ್ ದಿಸ್ ಈಸ್ ಒನ್ ಆಫ್ ಎ ಕೈಂಡ್, ಡೆಫಿನೆಟ್ಲಿ ಇಟ್ಸ್ ಒನ್ ಆಫ್ ಎ ಕೈಂಡ್. ಈ ತರ ಮಸ್ಟ್ಯಾಂಗ್ಗೆ ಮತ್ತೆ ನೋಡಕ್ ಸಿಗಲ್ಲ. ಒನ್ ಆಫ್ ದ ಕೂಲೆಸ್ಟ್ ಮಸ್ಟ್ಯಾಂಗ್ಸ್ ಮ್ಯಾನ್. ಗೈಸ್, ಈ ಸ್ಪಾಯ್ಲರ್ ನೋಡಿ ಇಲ್ಲಿ. ಈ ಸ್ಪಾಯ್ಲರ್ ನ ಒಂದು ಡಿಕ್ಕಿನ ಓಪನ್ ಮಾಡಿದ್ರೆ ಈ ಸ್ಪಾಯ್ಲರ್ ಆಲ್ಮೋಸ್ಟ್ ಟಚ್ ಆಗುತ್ತೆ ಗುರು. ನಂಗೆ ಭಯ ಆಗ್ತಿದೆ. ನನಗೆ ಮೊದ್ಲೇ ಹೆವಿ ಇದೆ, ಹೊಡೆದೋಗ್ಬಿಡ್ತದೆ ಜಾಸ್ತಿ ಭಯ ಬ್ರೋ. ಅರೆ ಓಕೆ, ಅರೆ what the fuck bro, this is crazy bro. ಡೆಡ್ ಪೂಲ್ ಮಸ್ಟ್ಯಾಂಗ್ ಅಲ್ವಾ ಇದು, ಅದಕ್ಕೆ ಡೆಡ್ ಪೂಲ್ ಅಲ್ಲಿ ಯೂಸ್ ಮಾಡೋ ಕತ್ತಿಗಳೆಲ್ಲ ಇಟ್ಟಿದ್ದಾರೆ. ಇದು ರಿಯಲ್ ಕತ್ತಿ? It's a toy. ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಚುಚ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. Do you have guns bro? Yes, I do. Where are the guns? It's inside. Gun ಕೂಡ ಇದೆಯಾ? Not here, but inside the car. What is this? These are just trophies. ಸೊ ಈ ಕಾರ್ ಪ್ರೈಸ್ ಕೂಡ ಗೆದ್ದಿದೆ. ತುಂಬಾ ದುಬೈಲಿ ತುಂಬಾ ಈ ತರ ಶೋಗಳು ನಡೆದಿರ್ತವೆ. ಸೊ ಅದರಲ್ಲಿ ಈ ಕಾರ್ ಪ್ರೈಸ್ ಕೂಡ ಗೆದ್ದಿದೆ. ಬಟ್ ವೇರ್ ಇಸ್ ದ ಗನ್ ಬ್ರೋ? ವೇರ್ ಆರ್ ದ ಗನ್ಸ್? It's at the back. It's at the back. Oh my god. Oh my god. ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಪೇಂಟ್ ಮಾಡಿದ್ದಾರೆ. ಸೋ ಬ್ಯೂಟಿಫುಲ್. ಅಂಡ್ ಈ ಹುಡ್ ಮತ್ತೆ ಈ ಮಿರರ್ ಮತ್ತೆ ಹ್ಯಾಂಡಲ್ ಇಲ್ಲಿ ಮೂರಲ್ಲಿ ಕೂಡ ನಿಮಗೆ ಬ್ಲಾಕ್ ಕಲರ್ ಸಿಗುತ್ತೆ. ದಿಸ್ ಈಸ್ ಕೈಂಡ್ ಆಫ್ ಇಟ್ ವಿಲ್ ಗಿವ್ ಸಮ್ ಮೋರ್ ಬ್ಯೂಟಿ ಫಾರ್ ದಿಸ್ ಕಾರ್ ಆಕ್ಚುಲಿ. ಅಂಡ್ ಇವನ್ ದ ಎಕ್ಸಾಸ್ಟ್ ಇಸ್ ಸೋ ಲೌಡ್ ಮ್ಯಾನ್. Yeah. I love the exhaust. It's actually MagnaFlow. It's called MagnaFlow. MagnaFlow exhaust? Yeah. So this is the MagnaFlow exhaust. And actually, nobody can tell which car it is just by seeing the exhaust. Exactly. This is so different than exhaust. No other Mustang has those. Yeah, of course. This is one of one. Actually, this is one of one. Yeah. Yeah. In terms of a coupe car, yeah, one of one. I was planning to bring my Deadpool Mustang to India, but unfortunately, it's not gonna happen due to this. Oh, really? Why? And of course, the roads in India, so it's like. Man, come on! You think India doesn't have proper roads? Fuck you. Some states, bro. No, not some states. We have. Take this India. This is gonna catch a lot of people's eyes, man. Yeah. It's so crazy. Maybe in Bangalore or something, but the roads there are really risky for this, so
I don't want to take a risk. Okay, this video can give some ideas for the Mustang owners. Absolutely. I mean, but you know what the problem is in India? You know, the modification is actually banned. You cannot modify the cars. Okay. By the way, guys, Dubai li modify ಮಾಡಬಹುದು ಆಯ್ತಾ? Dubai li modify ಮಾಡಬಹುದು. ಏನು ಕೂಡ extra. How much you paid for the government to get the approval? It doesn't need approval. Yeah, you can just put it. Yeah. I can put it on my Civic also. Look at my Civic, man. If I put on my Civic, nobody will watch your car. Everybody will switch into my car. I'm gonna do for my Civic. You wait and watch. ಇದೇ ತರ modification ನಾನು Civic ಮಾಡ್ಬೇಕಾ guys? Comment ಮಾಡಿ, ಖಂಡಿತ ಮಾಡುವ. Oh, literally there is 1 inch. Not even 1 inch gap between the tires and the mudguard. Tire ಇದೆ super ಇದೆ tire ಇದು. But the back one is bigger. It's wider. Yeah, I can see that. The back one is wider. Yeah. The front one is less. I think what is the size of the tire? It's a 20 inch. 20 inch back? Yes, Back? same. 20 inch. But the width is the difference. Yeah. Okay. And the front compared to the one above. What should I keep the title of for this video? Introducing a new Deadpool Mustang. Let's see. Please do follow Deadpool Ahmad. Instagram link ಹಾಕಿದ್ದೀನಿ. Yep. He posts some crazy stuff on this car. ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ. ಓಕೆ, ಬಾಯ್.